ಗೊತ್ತಾ ನೀವು ಮೀಡಿಯಾ ಹೆಂಗಿರ್ಬೇಕಂತಂದ್ರೆ ಕೆಲ್ಸಕ್ಕೆ ಬರೋ ವಿಡಿಯೋಗಳು ಮಾಡ್ರಿ. ಇವತ್ತು ಜನಕ್ಕೆ ಏನ್ ಬೇಕು ಅದ್ ಮಾಡ್ರಿ. ನಿಮ್ ವಿಡಿಯೋ ಓಡ್ಬೇಕಂತ ಅಂದ್ಬಿಟ್ಟು ಇನ್ನೊಬ್ಬರನ್ನ ಸಾಯಿಸಿ ಅವ್ರ ವ್ಯಕ್ತಿತ್ವನ ಹೊಡೆದಾಕಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತೀನಿ. ಯಾವ ಚಾನಲ್ ನಿಮ್ದು? ದಯವಿಟ್ಟು ನ್ಯೂಸ್ ಪಬ್ಲಿಕ್ ಯಾವ್ದು ಅವಶ್ಯಕತೆ ಐತೆ ಅದ್ ಮಾಡ್ರಿ. ಈ ಯಾವ್ದೋ ಇವಾಗ ನಾವು ಅವ್ರು ವ್ಯವಹಾರ ಮಾಡಿರೋದು ನೀವು ನೋಡಿದ್ರ? ನೀವು ಅದನ್ನ ಪಬ್ಲಿಕ್ ಕೊಟ್ಟು ಇದೇನಾದ್ರೂ ನ್ಯಾಯ ಮಾಡಿ ನಿಮ್ಗೆ ಏನಾದ್ರು ಸಿಗ್ತಾ? ಏನಾದ್ರೂ ಅವಶ್ಯಕತೆ ಇದೆಯಾ? ಅರ್ಥ ಮಾಡ್ಕೊಳ್ರಿ. ಏನಾದ್ರು ಮಾಡಿದ್ರೆ ಪಬ್ಲಿಕ್ ಯೂಸ್ ಆಗೋ ಈ ನ್ಯೂಸ್ ಮಾಡ್ರಿ. 4 ಜನಕ್ಕೆ ಉಪಯೋಗ ಆಗೋ ನ್ಯೂಸ್ ಮಾಡ್ರಿ. ವೈಯಕ್ತಿಕವಾಗಿ 1000 ನಡೆದಿರುತ್ತೆ, ಅದನ್ನೆಲ್ಲ ಬಂದು ಪಬ್ಲಿಕ್ ಅಲ್ಲಿ ಹೇಳ್ಬೇಕನ್ನೋ ಅವಶ್ಯಕತೆ ಇಲ್ಲ. ಇದೆಯಾ? ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಮನೆಯಲ್ಲಿ 100 ಸಂಸಾರದ ಇದಿರ್ತೈತೆ, ಜಗಳಗಳಿರ್ತವೆ, ಇನ್ನೊಂದು ಅದೆಲ್ಲ ಬಂದು ಪಬ್ಲಿಕ್ ಅಲ್ಲಿ ಹೇಳೋ ಅವಶ್ಯಕತೆ ಇದೆಯಾ? ಹೋಗ್ಲಿ, ಅದು ಕ್ವಶನ್ ಮಾಡೋ ಅಧಿಕಾರ ನಿಮ್ಗಿದ್ಯಾ? ಅರ್ಥ ಮಾಡ್ರಿ ಅಲ್ವಾ? ಎಷ್ಟು ಸಿಂಪಲ್ ಆಗಿದೆ ನೋಡ್ರಿ. ಇವಾಗ ನೀವು ಅದನ್ನ ಇನ್ನ ಆಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತೇ ಇಲ್ಲ. ನಾವು ಆಲ್ರೆಡಿ ನಾವು ಜೊತೆನಲ್ಲಿ ಕೂತು ಊಟ ಮಾಡಿ ನಾವಿಬ್ರು ಇವಾಗ ಒಂದಾಗಿದ್ದೀರಿ. ನೀವು ಮೀಡಿಯಾದವ್ರು ಹೆಂಗೆ ಅಂತಂದ್ರೆ ನಿಮ್ಮಿಂದಾನೇ ಎಲ್ಲ ಹೊರಗಡೆ ಇರೋದು ಒಳಗಡೆ ಇರೋದು ಎಲ್ಲ ಬರೋದು ಪಬ್ಲಿಕ್ಗೆ. ಬಟ್ ಯೂಸ್ಫುಲ್ ಆಗಿರೋದು ಕೊಡ್ರಿ. ಸುಮ್ನೆ ಅನ್ವಾಂಟೆಡ್ ನ ನೀವು ಪದೇ ಪದೇ ನ್ಯೂಸ್ ಮಾಡ್ರೆ ನಿಮ್ಮ ಚಾನಲ್ಗೂ ರೆಪ್ಯುಟೇಷನ್ ಕಮ್ಮಿ. ಆ ಬರ್ತಕ್ಕಂಥ ಕಮೆಂಟ್ ಅಲ್ಲಿ ನಿಮ್ಮನ್ನು ಅವ್ರು ಕೇಳಿರ್ತಾರೆ ಕೆಲವೊಂದು ಪ್ರಶ್ನೆಗಳು, ಅದಕ್ಕೆ ನೀವೆಲ್ಲ ಉತ್ತರ ಕೊಡಕ್ ಆಗಲ್ಲ ಅಲ್ವಾ? ಅವಶ್ಯಕತೆ ಇಲ್ಲ ಅಣ್ಣ. ದಯವಿಟ್ಟು ಒಳ್ಳೇದ್ ಮಾಡ್ರಿ. ರೇಸ್ ಬಗ್ಗೆ ಹಾಕ್ರಿ, ಜನಗಳಿಗೆ ಬೇಕಾಗಿರೋದ್ರ ಬಗ್ಗೆ ಹಾಕ್ರಿ.